ಬಸವರಾಜ್ ಅವರಿದ್ದಾರೆ. ಹಾಗೆಯೇ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು, ಇನ್ನೂ ಅವರ ಅವಧಿ ಮುಗಿದಿದೆ, ಚುನಾವಣೆ ಆಗಿಲ್ಲ. ಬಂಜಾರ ಸಮಾಜದ ಹಿರಿಯ ಮುಖಂಡರು ಮತ್ತು ನಮ್ಮ ಮಾರ್ಗದರ್ಶಕರು ಅಂತ ಮಾನ್ಯ ಭೋಜನಾಯಕರು ನಮ್ಮೊಟ್ಟಿಗಿದ್ದಾರೆ. ನನ್ನ ಎಡಭಾಗದಲ್ಲಿ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿ ಹಾಲಿ ಅಧ್ಯಕ್ಷರು, ಯಾದವ್ ಸಮಾಜದ ಮುಖಂಡರು ಆದಂಥ ಮಾನ್ಯ ಶ್ರೀ ಅಜ್ಜಪ್ಪನವರಿದ್ದಾರೆ. ಅವ್ರ ಪಕ್ಕದಲ್ಲಿ ಮತ್ತೋರ್ವ ಗ್ರಾಮ ಪಂಚಾಯಿತಿ ಸದಸ್ಯರು, ಬೋವಿ ಸಮಾಜದ ಮುಖಂಡರು, ಅರಸೀಕೆರೆ ತಾಲೂಕಿನಲ್ಲಿ ನಮ್ಗೆ ಎಲ್ಲ ರೀತಿಯ ಶಕ್ತಿ ತುಂಬಿರ್ತಕ್ಕಂಥ ಮಾನ್ಯ ಉಮೇಶ್ ಅಣ್ಣ ಅವರಿದ್ದಾರೆ. ಹಾಗೆಯೇ ಮತ್ತೋರ್ವ ನಮ್ಮ ಮುಖಂಡರಂತ ಮಾನ್ಯ ಜಯರಾಮಣ್ಣ ಅವರು. ಅಲೆಮಾರಿ ಜನಾಂಗದ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ಜಿಲ್ಲಾ ಅಲೆಮಾರಿ ಒಂದು ಕಮಿಟಿ ಸದಸ್ಯರು ಕೂಡ ಆಗಿ ಕೆಲಸ ಮಾಡಿ ಈಗ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಯಾದವ ಸಮಾಜದ ಮುಖಂಡರು ಆದಂಥ ಮಾನ್ಯ ಜಯರಾಮಣ್ಣ ಅವರು. ನಾವೆಲ್ಲರೂ ಕೂಡ ಇವತ್ತು ನಿಮಗೆ ಕೆಲವೊಂದಷ್ಟು ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಇವತ್ತು ಸೇರಿದ್ದೇವೆ. ಬಂಧುಗಳೇ, ಈಗಾಗಲೇ ನಾನೊಂದು ಹಗರಣದ ಬಗ್ಗೆ ಉಲ್ಲೇಖ ಮಾಡಿ ಮಾತನಾಡಿದ್ದೆ. ಅರಸೀಕೆರೆ ತಾಲೂಕಿನ ಬಾಣಾವರ ಗ್ರಾಮ ಪಂಚಾಯಿತಿಯಲ್ಲಿ ಏನು 90 ಜನಕ್ಕೆ, ಅದರಲ್ಲಿ SC 8 ಮನೆ, ST 2 ಮನೆ, ಮೈನಾರಿಟಿ 13 ಮನೆ ಮತ್ತು ಇತರೆ ವರ್ಗ ಜನರಲ್ಲೂ ಎಲ್ಲ ಸೇರಿ 69, ಒಟ್ಟು 90 ಮನೆಗಳು ಬೋಗಸ್ ಅರ್ಜಿ. ಇದು ನಾವು ಆಚೆ ತೆಗೆದ ಮೇಲೆ ಗೊತ್ತಾಗಿರುವಂಥದ್ದು. ಇದು ಇನ್ನೆಷ್ಟು ಬಗದ್ರೆ ಇನ್ನೇನೇನು ಸಿಗಬಹುದು ಅನ್ನುವಂಥ ಕುತೂಹಲ ನನಗೂ ಇದೆ. ಮತ್ತು ಇದನ್ನ ಈಗಾಗಲೇ ಗೃಹ ಮಂಡಳಿ ಅಧ್ಯಕ್ಷರಾಗಿ 4ನೇ ಬಾರಿ ಶಾಸಕರಾಗಿರ್ತಕ್ಕಂಥ, ಮಂತ್ರಿ ದರ್ಜೆ ಸ್ಥಾನಮಾನ ಹೊಂದಿರತಕ್ಕಂಥ ಮಾನ್ಯ KM ಶಿವಲಿಂಗೇಗೌಡರು ಕೂಡ ಇದಾಗಿದೆ ಅಂತೇಳಿ ನಿಮ್ಮ ಸಮ್ಮುಖದಲ್ಲಿ ಒಪ್ಕೊಂಡು ಹೋಗಿದ್ದಾರೆ. ಇಲ್ಲಿ ನನ್ನ ಹತ್ರ ಪಟ್ಟಿ ಇದೆ. ಈ 90 ಜನ ಮನೆಗಳು ಮಂಜೂರಾಗಿರುವಂತವರ ಪಟ್ಟಿ ನನ್ನ ಹತ್ರ ಇದೆ. ಮತ್ತೆ ಇದನ್ನ ಅವರು ಒಪ್ಕೊಂಡಿದ್ದಾರೆ. ನಾನು ನಿಮ್ಗಳ ಮುಖಾಂತರ ಮನವಿ ಮಾಡುವಂಥದ್ದು, ಸ್ವಾಮಿ, ನಾವಿದನ್ನ ತಿಳಿಸೋವರೆಗೂ ಸಹ ನೀವು ಇಲ್ಲಿವರೆಗೂ ಗೆದ್ದ ಮೇಲೆ ಈ ಅವಧಿನಲ್ಲಿ KDP ಮೀಟಿಂಗ್ಗಳನ್ನ ಎಷ್ಟು ಮಾಡಿದ್ದೀರಿ, ಮತ್ತೆ ನಿಮ್ಮ ಆದೇಶ ಇದೆ ಅಥವಾ ನಿಮ್ಮ ಸಮ್ಮತಿ ಇದೆ, ನಿಮ್ಮದೇ ಸರ್ಕಾರ ಇರುವಂತದ್ದು ರಾಜ್ಯದಲ್ಲಿ. ಒಬ್ಬನೇ ಒಬ್ಬ PDO ಅಥವಾ ಒಬ್ಬ ಸೆಕ್ರೆಟರಿ, ಒಬ್ಬ ವಿಲೇಜ್ ಅಕೌಂಟೆಂಟ್ ಅರಸೀಕೆರೆಗೆ ಬಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಿಫಾರಸ್ ಇದೆ. ನೀವು ಹೇಳ್ತೀರಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಸಂಬಂಧಪಟ್ಟಂತ ಅಧಿಕಾರಿ ಸೆಂಟ್ರಲ್ ಜೈಲ್ಗೆ ಹಾಕಿ, ತಿಹಾರ್ ಜೈಲ್ಗೆ ಹಾಕಿ ಅನ್ನೋ ಮಾತು ನೀವು ಹೇಳ್ತೀರಿ. ಸ್ವಾಮಿ, ಈ 90 ಮನೆ ನಿಮ್ಮ ಅನುಮತಿ ಇಲ್ಲದೆ, ನಿಮ್ಮ ಒಂದು ಸಮ್ಮತಿ ಇಲ್ಲದೆ, ಒಂದೇ ಒಂದು ಉಲ್ಕಡ್ಡಿ ಕೂಡ ಆಡ್ಲಿಕ್ಕೆ ಬಿಡದೇ ಇರುವಂತ ರೀತಿಯಲ್ಲಿ ಉಡದ ಹಿಡಿತ ನಿಮ್ಮ ಅರಸೀಕೆರೆನಲ್ಲಿ ನಿಮ್ಮ ಆಡಳಿತ ವೈಖರಿ ಇದೆ. ಒಂದೇ ಒಂದು ಸಣ್ಣ ಉಲ್ಕಡ್ಡಿ ಅಲುಗಾಡಬೇಕು ಅಂತ ನಿಮ್ ಗಮನಕ್ಕೆ ತರಲೇಬೇಕು. ನಿಮಗೆ ಪಟ್ಟಿ ತೋರಿಸ್ದೆ, ನಿಮ್ಮ ಸಮ್ಮತಿ ಪಡೆದೆ ಯಾವುದಾದ್ರೂ ಒಂದು ಮನೆ ಫಲಾನುಭವಿಗೆ ಆಗಿದೆ, ಬರೀ ಮನೆ ಇರಲಿ, ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದನದ ಕೊಟ್ಟಿಗೆ ಇರ್ಬೋದು, ಬದುವು ಇರ್ಬೋದು, ಸಣ್ಣ ಸಣ್ಣ ಕೆಲಸಗಳು ಎಲ್ಲ ನಿಮ್ಮ ಕಣ್ಣಳಿತನಲ್ಲಿ ನೀವು ಇಟ್ಕೊಂಡು ಬಂದಿದ್ದೀರಿ. ನೀವು ಬೇಸಿಕಲಿ ಒಬ್ಬ ಗುತ್ತಿಗೆದಾರರಾಗಿ ನಿಮಗೆ ಬಹಳ ಚೆನ್ನಾಗಿ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅನುಭವ ಜಾಸ್ತಿ ಇದೆ. ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಾಗಿ ನೀವು ಉದ್ದೇಶ ಪಟ್ಟೆ ಈ ಹಗರಣ ಮಾಡಲಿಕ್ಕೆ ಅಲ್ಲಿನ PDOಗೆ ನಿಮ್ಮೆಲ್ಲ ಸಹಕಾರ, ಸಮ್ಮತಿ, ಸಲಹೆಯನ್ನು ಕೊಟ್ಟೆ ನೀವು ಮಾಡಿದ್ದೀರಿ ಅನ್ನೋದಕ್ಕೆ ನಾನು ದಾಖಲೆಗಳನ್ನ ಒಂದೊಂದಾಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವೇನ್ ಹೇಳಿದ್ರಿ, ನಂದು ಒಂದೇ ಒಂದು ನನ್ನ ಗಮನದಲ್ಲಿ ಆಗಿರ್ತಿದ್ರು ಅನ್ನೋದಾದ್ರೆ ನಾನು ರಾಜೀನಾಮೆ ಕೂಡ ಸಿದ್ಧ ಅಂತ ಹೇಳಿದ್ವಿ. ಮೊದಲನೇದಾಗಿ
19/4/2023 ಈಗಾಗಲೇ ಪ್ರತಿಗಳನ್ನ ನಿಮ್ಗೆ ಎಲ್ಲರಿಗೂ ಕೂಡ ತಲುಪಿಸಿದ್ದೇನೆ. ಇಲ್ಲಿದೆ 19/4/2023 ಇದೇ ಬಾಣಾವರ ಪಿಡಿಒ ಕೆಲಸ ಮಾಡ್ತಿರ್ತಕ್ಕಂಥ ಕುಮಾರಸ್ವಾಮಿ ಚುನಾವಣಾ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತನ ಹಾಗೂ ಅಸಭ್ಯ ವರ್ತನೆ ತೋರುವ ಹಿನ್ನೆಲೆಯಲ್ಲಿ ಅಮಾನತ್ತಾಗಿರೋದಕ್ಕೆ ಅವತ್ತಿನ ಜಿಲ್ಲಾಧಿಕಾರಿಗಳು MS ಅರ್ಚನಾ ಅವರು ಸೈನ್ ಇರತಕ್ಕಂತ ಒಂದು ಪಟ್ಟಿ, ಒಂದು ಕಾಗದ, ಒಂದು ಪತ್ರವನ್ನ ನಿಮ್ಗೆ ಈಗಾಗಲೇ ನಾನು ಕೊಟ್ಟಿದ್ದೇನೆ. ಇದು ಒಂದು, ಈಗಾಗಲೇ ಅವರು ಸಸ್ಪೆಂಡ್ ಆಗಿದ್ರು, ಅಮಾನತ್ತಾಗಿದ್ರು ಅನ್ನೋದಕ್ಕೆ. ಮತ್ತೆ ಅವರನ್ನ ಅಮಾನತ್ತಾದವ್ರನ್ನ ನೀವು ಹಬ್ಬನಘಟ್ಟ ಪಂಚಾಯತಿ ಅಮಾನತ್ತಾದವ್ರನ್ನ ಬಾಣಾವರ ಪಂಚಾಯತಿ PDO ಆಗಿ ನೀವು ನೇಮಿಸ್ತೀರಿ. ನನ್ನ ಪಾತ್ರನೇ ಇಲ್ಲ ಅಂತ ಹೇಳ್ತಿರಲ್ಲ ಸ್ವಾಮಿ ಶಿವಲಿಂಗೇಗೌಡ್ರೆ. ಹಿಂದಿನ ಇಒ ಸನ್ಮಾನ್ಯ ನಾಗರಾಜ್ ಅವರು ಅತ್ಯಂತ ಪ್ರಾಮಾಣಿಕ ಅಧಿಕಾರಿ, ಹಿಂದುಳಿದ ವರ್ಗಕ್ಕೆ ಸೇರಿದಂತ ಒಬ್ಬ ಅಧಿಕಾರಿ. ಅವರು ಈ ಅಮಾನತ್ತಾದಂತ PDO ಕುಮಾರಸ್ವಾಮಿ ಅವರನ್ನ ನೀವು ಬಾಣಾವರಕ್ಕೆ ಹೇಗೆ ಹಾಕಿದ್ರಿ ಅಂತೇಳಿ ಒಬ್ರು ಅರ್ಜಿಯನ್ನ ಕೊಡ್ತಾರೆ. KR ಜಗದೀಶ್ ಅಂತೇಳಿ ಇವರು ದೂರನ್ನ ಕೊಟ್ಟಾಗ ಅವರ ದೂರಿನ ಅನ್ವಯ ಇಒ ನಾಗರಾಜ್ ಅವರು ಕೂಡ ಸಸ್ಪೆಂಡ್ ಆಗ್ತಾರೆ. ಅವರು ಈ ಸಸ್ಪೆಂಡ್ ಆಗ್ಲಿಕ್ಕೆ ಮೂಲ ಕಾರಣ ನಿಮ್ಮ ಹುನ್ನಾರ ಏನು ಅಂತಂದ್ರೆ ಅರಸೀಕೆರೆ ತಾಲೂಕಿನ ಅಧಿಕಾರಿಗಳನ್ನ, ಪ್ರಾಮಾಣಿಕರು ನಿಮಗೆ ಅರಸೀಕೆರೆಯಲ್ಲಿ ಇರೋಂಗಿಲ್ಲ, ಭ್ರಷ್ಟಾಚಾರ ಮಾಡ್ಲಿಕ್ಕೆ ನೀವು ಹೇಳದಂಗೆ ಕೇಳುವಂತವ್ರು, ನಿಮಗೆ ಹಣ ದುಡಿಮೆ ಮಾಡಿಕೊಡುವಂತವ್ರನ್ನ ಕೂರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ. ಇಲ್ಲಿ ಆ ಇಒ ನಾಗರಾಜ್ ಅವರು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ, ಒಂದು ಉತ್ತರವನ್ನು ಬರೀತಾರೆ. ಅವರ ಸಸ್ಪೆನ್ಷನ್ ಆದ್ಮೇಲೆ ಏನು ಉತ್ತರ ಬರೀತಾರೆ ಸ್ವಾಮಿ? ನಾನು ಹೆಚ್ಚುವರಿ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸಲು ದಿನಾಂಕ 11/12/2023 ಹಬ್ಬನಘಟ್ಟ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನು ಬಾಣಾವರ ಪಂಚಾಯತಿಗೆ ನಿಯುಕ್ತಿ ಮಾಡಲು ಅರಸೀಕೆರೆ ವಿಧಾನಸಭೆ ಕ್ಷೇತ್ರದ ಮಾನ್ಯ ಶಾಸಕರ ಮೌಖಿಕ ನಿರ್ದೇಶನದಂತೆ ಹಾಗೂ ಹಬ್ಬನಘಟ್ಟ ಗ್ರಾಮ ಪಂಚಾಯತಿಯ ಕೆಲವು ಸದಸ್ಯರು ತಾಲೂಕು ಪಂಚಾಯತಿ ಕಚೇರಿಗೆ ಒಂದು ಮೌಖಿಕವಾಗಿ ಕೋರಿಕೆಯ ಮೇರೆಗೆ ಆಡಳಿತ ಹಾಗೂ ವಿವಿಧ ಯೋಜನೆಗಳ ಅಭಿವೃದ್ಧಿ ದೃಷ್ಟಿಯಿಂದ ಹೆಚ್ಚುವರಿ ಪ್ರಭಾರ ಆದೇಶವನ್ನು ಮಾಡಲಾಗಿದ್ದು, ಸದರಿ ಆದೇಶವನ್ನು ದಿನಾಂಕ 16/12/2023 ಅಧಿಕೃತ ಜ್ಞಾಪನ ಮುಖೇನ ರದ್ದುಪಡಿಸಲಾಗಿರುತ್ತದೆ. ಮಾನ್ಯ ಶಾಸಕರ ಮೌಖಿಕ ಸೂಚನೆ ಮೇರೆಗೆ ಮಾತ್ರವೇ ಹೆಚ್ಚುವರಿ ಪ್ರಭಾರದಲ್ಲಿ ಕರ್ತವ್ಯ ನಿರ್ವಹಿಸುವ ವ್ಯವಸ್ಥೆ ಮಾಡಲಾಗಿದ್ದು, ಇದು ನೀವು ಹೇಳಿದ್ರೆ ನಂದು ಒಂದೇ ಒಂದು ಸಣ್ಣ ಪಾತ್ರ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂದ್ರೆ ಇದಕ್ಕೇನ್ ಹೇಳ್ತೀರಿ ಸ್ವಾಮಿ ಶಿವಲಿಂಗೇಗೌಡ್ರೆ? ಇದರ ನಂತರ ಪಂಚಾಯತಿ ಯಾವುದಕ್ಕೂ ನಾನು ಹೋಗೋದೇ ಇಲ್ಲ ಅನ್ನೋ ಮಾತು ನೀವು ಹೇಳ್ತೀರಿ. ಪಂಚಾಯತಿಯ ಯಾವುದೇ ತೀರ್ಮಾನ ನಾನು ಹೋಗೋದೇ ಇಲ್ಲ, ತಲೆನೇ ಹಾಕಲ್ಲ ಪಂಚಾಯತಿಗೆ ಅಂತ ಹೇಳ್ತೀರಿ. ಇನ್ನೊಂದು ಪತ್ರ ಇದೆ, ಸಿದ್ದಮಲ್ಲಪ್ಪ ವೈ ಕಾರ್ಯದರ್ಶಿ ಗ್ರೇಡ್ 2 ಅವರ ನಿಯೋಜನೆ ಬಗ್ಗೆ ಇಲ್ಲಿದೆ. 2ನೇ ಅಂಶ ನೋಡಿ, ಉಲ್ಲೇಖದಲ್ಲಿ ಶ್ರೀ KM ಶಿವಲಿಂಗೇಗೌಡರು ಶಾಸಕರು ಅರಸೀಕೆರೆ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಹಾಸನ ಜಿಲ್ಲೆ ಇವರ ಪತ್ರ 1/7/2024 ಸಿದ್ದಮಲ್ಲಪ್ಪ ವೈ ಕಾರ್ಯದರ್ಶಿ ಗ್ರೇಡ್ 2 ಕಣಕಟ್ಟೆ ಗ್ರಾಮ ಪಂಚಾಯತಿ ರವರು ತಾಲೂಕು ಪಂಚಾಯತಿ ಅರಸೀಕೆರೆ ಕಚೇರಿ ತಾತ್ಕಾಲಿಕ ಹಾಗೂ ಚುನಾವಣೆ ಸಂದರ್ಭದಲ್ಲಿ ಆಡಳಿತ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಉಲ್ಲೇಖ 2ರ ಪತ್ರದಲ್ಲಿ ಶ್ರೀ KM ಶಿವಲಿಂಗೇಗೌಡರು ಶಾಸಕರು ಅರಸೀಕೆರೆ ಕ್ಷೇತ್ರ ಹಾಗೂ ಅಧ್ಯಕ್ಷರು ಗೃಹ ಮಂಡಳಿ ರವರು ಸಿದ್ದಮಲ್ಲಪ್ಪ ವೈ ಕಾರ್ಯದರ್ಶಿ ಗ್ರೇಡ್ 2 ರವರನ್ನು ಸಾರ್ವಜನಿಕ ಆಡಳಿತ ಹಿತದೃಷ್ಟಿಯಿಂದ ಕುರುವಂತ ಗ್ರಾಮ ಪಂಚಾಯತಿಗೆ ನಿಯೋಜನೆ ಮಾಡಲು ಕೋರಿರುತ್ತಾರೆ. ಇದು ಇನ್ನೊಂದು ಉದಾಹರಣೆ. ಮತ್ತೊಂದು ಉದಾಹರಣೆ, ರಂಗಸ್ವಾಮಿ KR ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ 2 ಇವರಿಗೂ ಕೂಡ ಇಲ್ಲಿದೆ. ಮಾನ್ಯ ಶಾಸಕರು ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಪತ್ರ ಸಮಸಂಖ್ಯೆ ದಿನಾಂಕ 1/8/2023 ಪತ್ರದ ಉಲ್ಲೇಖದನ್ವಯ ರಂಗಸ್ವಾಮಿ KR ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಗ್ರೇಡ್ 2 ಮುರುಂಡಿ ಗ್ರಾಮ ಪಂಚಾಯತಿ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ದೊಡ್ಡಮೇಟಿ ಕುರ್ಗೆ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಭಾರ ವಹಿಸಿರುವಂತೆ ತಿಳಿಸಿರುತ್ತಾರೆ.
ಪಂಚಾಯತಿ ನಿಮ್ಮ ಹಸ್ತಕ್ಷೇಪ ಇಲ್ಲ ಅಂತಿಲ್ಲ ಸ್ವಾಮಿ. ಈಗಾಗಲೇ ನಿಮ್ ಕಣ್ಣೆದುರಿಗೆ 3 ಉದಾಹರಣೆ ಕೊಟ್ಟೆ. ಪಿಡಿಒಗಳನ್ನ ಗ್ರೇಡ್ 2 ನಲ್ಲಿ ಇರುವಂತವ್ರನ್ನ ಪಿಡಿಒ ಹುದ್ದೆಗೆ ನೇಮಕ ಈಗಲೇ ಎಕ್ಸಾಮ್ ಇದೆ. ಪಿಡಿಒಗಳಾಗಬೇಕು ಅಂದ್ರೆ ಎಕ್ಸಾಮ್ ಬರೆದು ಪಾಸ್ ಆಗಬೇಕು. ಅದರ ನಂತರ ಪಿಡಿಒಗಳಾಗಿ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಗಳಾಗಿ ಅವರು ನಿಯುಕ್ತಿ ಆಗ್ತಾರೆ. ನೀವು ಪ್ರಭಾರ ವಹಿಸ್ತಾ ಇದ್ದೀರಿ ಅರಸೀಕೆರೆನಲ್ಲಿ, ಅದಕ್ಕೊಂದು ಸಬೂಬ್ ಕೊಡ್ತೀರಿ ನಮ್ಮಲ್ಲಿ ಯಾರು ಪಿಡಿಒಗಳು ಸಿಗ್ತಾ ಇಲ್ಲ ಅಂತ. ನಿಮ್ದೇ ಸರ್ಕಾರ ಇದೆ, ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ. ನೀವೇ ಮೊನ್ನೆ ಸರ್ಕಾರದ ಅಂಕಿಅಂಶ ಪ್ರಕಾರ ಯುವ ನಿಧಿ ಅನ್ನುವಂತ ಪಂಚ ಗ್ಯಾರಂಟಿಲಿ ಒಂದಕ್ಕೆ ಹೆಚ್ಚು ಕಡಿಮೆ 8 ಕೋಟಿ ರೂಪಾಯಿ ವ್ಯಯ ಮಾಡ್ತಾ ಇದ್ದೀರಿ. ಯಾಕೆ ಪರೀಕ್ಷೆ ಮಾಡಿ ನೀವು ತಗೊಳ್ತಿಲ್ಲ? ಪಿಡಿಒಗಳು ಇಲ್ಲ ಅಂತ ಹೇಳ್ತಿರಲ್ಲ, ಎಲ್ಲಾ ತಾಲೂಕಲ್ಲಿ ಇದೇ ತರ ಇದೆಯಾ? ಹಾಸನ ಜಿಲ್ಲೆಯಲ್ಲಿ ಖಂಡಿತ ಇಲ್ಲ. ನಿಮಗೆ ನೀವು ಹೇಳದಂಗೆ ಕೇಳ್ಕೊಂಡು ಕುಣಿಯೋದಕ್ಕೆ ಬೇಕಾದ ವ್ಯವಸ್ಥೆಗೋಸ್ಕರ ಸಣ್ಣ ಸಣ್ಣ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಜವಾಬ್ದಾರಿ ಕೊಟ್ಟು ಅವ್ರಿಗೆ ಏನೋ ಅದು ಅರ್ಥ ಆಗೋ ಮುಂಚೆ ನೀವು ಹೇಳೋದಕ್ಕೆಲ್ಲ ಸೈನ್ ಮಾಡಿ ಹೋಗ್ಬೇಕು. ಅದಕ್ಕೆ ಈ ದಾಖಲೆ ನಿಮ್ಗಾಗ್ಲೇ ನಾನು ಒದಗಿಸಿದ್ದೇನೆ. ಇದನ್ನ ಮುಂದುವರೆದಂತೆ ಹಿಂದಿನ ಇಒ ನಾಗರಾಜುರವರು ಎಂಎಲ್ಎ ಒತ್ತಡದ ಮೇಲೆ ಅಬ್ಬನಘಟ್ಟ ಪಂಚಾಯಿತಿಗೆ ಮತ್ತೆ ಹೆಚ್ಚುವರಿ ಪ್ರಭಾರ. ಯಾರನ್ನ ಈ ಬಾಣಾವರದಲ್ಲಿ ಈಗ ಈ ಹಗರಣ ಮಾಡಿದಾರಲ್ಲ, ಇವ್ರನ್ನೇ ಮತ್ತೆ ಅಬ್ಬನಘಟ್ಟ ಪಂಚಾಯಿತಿ ಏನ್ ಅಲ್ಲಿ ಹಗರಣ ಆಗಿದೆ ಅಂತೇಳಿ ಓಂಬುಡ್ಸ್ಮನ್ ತನಿಖೆ ಆಗುತ್ತೆ. ಇಲ್ಲಿದೆ ಓಂಬುಡ್ಸ್ಮನ್ ತನಿಖೆ ಆದಂತ ವರದಿ ಇಲ್ಲಿದೆ, ನಿಮ್ಗೆ ಒದಗಿಸಿದ್ದೀನಿ ನಾನು. ಇದೇ ವ್ಯಕ್ತಿಗೆ ರಿಕವರಿ ಮಾಡಬೇಕು ಅಂತೇಳಿ ಬರೀತಾರೆ. ಹಿಂದಿನ ಪುಟ್ಟ ಸಣ್ಣ ಉದಾಹರಣೆ ನಾನು ಅಟೆಸ್ಟ್ ಮಾಡಿದ್ದೀನಿ. ಇಲ್ಲಿ ಸುಮಾರು 1-1.5 ಕೋಟಿ ರೂಪಾಯಿಗಳಷ್ಟು ಹಗರಣ ಆಗಿರುತ್ತೆ ಅಬ್ಬನಘಟ್ಟ ಪಂಚಾಯತಿ ಮನ್ರೇಗಾ ಯೋಜನೆಯಲ್ಲಿ ಅಂತ ಹೇಳಿ ರಿಕವರಿ ಬರೆದಿರ್ತಾರೆ. ಅಲ್ಲಿಂದ ಅಮಾನತ್ತಾಗಿ ಹೊರಗೋದವ್ರನ್ನ ಬಾಣಾವರ ಪಂಚಾಯತಿ ಪಿಡಿಒ ಮಾಡ್ತೀರಿ. ಬಾಣಾವರ ಪಂಚಾಯತಿ ಪಿಡಿಒ ಇದ್ದವ್ರನ್ನ ಅಬ್ಬನಘಟ್ಟಕ್ಕೆ ಪ್ರಭಾರ ಹಾಕಿಸ್ತೀರಿ. ಯಾರ ರಕ್ಷಣೆ ಸ್ವಾಮಿ ಇದಕ್ಕೆ? ಇಒ ನಾಗರಾಜ್ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ. ಸರ್ಕಾರ ಕೊಟ್ಟಂತ ಉತ್ತರದಲ್ಲಿ ಅವರ ಅಮಾನತಿಗೆ ಕಾರಣ ಕೇಳಿದಾಗ ಸ್ಪಷ್ಟವಾಗಿ ಬರೆದಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಮೌಖಿಕವಾಗಿ ಸೂಚನೆ ಕೊಟ್ಟಿರುವಂತ ಒಬ್ಬ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಬರೆದಿರುವಂತ ಪ್ರತಿ ನಿಮ್ಗೆಲ್ಲ ಒದಗಿಸಿದ್ದೇನೆ ನಾನು. ಇಲ್ಲಿ ಆ ಒಂದು ಓಂಬುಡ್ಸ್ಮನ್ ಕಾರ್ಯಾಲಯದಿಂದ ಬಂದಂತ ಪತ್ರ ವಿಷಯ: ಅರಸೀಕೆರೆ ತಾಲೂಕು ಅಬ್ಬನಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಲ್ಲಿದೇವಿಹಳ್ಳಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ರಸ್ತೆ ಕಾಮಗಾರಿಯನ್ನು ಮನಸೋ ಇಚ್ಛೆ ಮಾಡುತ್ತಿರುವ ಕುರಿತು ವೆಂಕಟೇಶ್ ಅವರ ದೂರಿನಂತೆ ಇಲ್ಲಿ ಓಂಬುಡ್ಸ್ಮನ್ ಬರ್ತಾರೆ. ಬಂದು ಅವರು ರಿಕವರಿ ಕೂಡ ಬರೆದಿರುವಂತ ಪ್ರತಿ. ಇದೇ ಕುಮಾರಸ್ವಾಮಿ ಬಿನ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಾಣಾವರ ಗ್ರಾಮ ಪಂಚಾಯತಿ ಇವರನ್ನು ಹೆಚ್ಚುವರಿ ಪ್ರಭಾರದಲ್ಲಿರಿಸುವ ಕುರಿತು, ಇವರನ್ನ ಮತ್ತೆ ಅಬ್ಬನಘಟ್ಟಕ್ಕೆ ಹೆಚ್ಚುವರಿ ಪ್ರಭಾರ. ಈಗಿರ್ತಕ್ಕಂತ ಇಒ ಪುಣ್ಯಾತ್ಮ ಯಾವುದೇ ಸಾರ್ವಜನಿಕರು ಹೋದ್ರು ಕೂಡ ಸ್ಪಂದಿಸೋದಿಲ್ಲ. ಇಲ್ಲೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳೇ ಕುಂತಿದ್ದಾರೆ. ಕೇಳಬಹುದು, ನೀವು ಏನೇ ಕೇಳಿದ್ರು ಉತ್ತರನೇ ಕೊಡಲ್ಲ. ಏನಾದ್ರು ಮಾತಾಡಿದ್ರೆ ಅಲ್ವಾ ಸಿಕ್ಕೊಳ್ಳೋದು. ಮಾತಾಡಿದ್ರೆ ಸುಮ್ಮನೆ ಕೂತಿದ್ರೆ ಯಾವುದೇ ಹಗರಣದ ಬಗ್ಗೆ ಯಾರು ಪ್ರಶ್ನೆ ಮಾಡಕ್ಕೆ ಆಗಲ್ಲ. ಉತ್ತರ ಕೊಟ್ರೆ ತಾನೇ, ಚರ್ಚೆ ಆದ್ರೆ ತಾನೇ ವಿಷಯಗಳು ಹೊರಗೆ ಬರೋದು. ಮಾತಾಡಲ್ಲ ಪುಣ್ಯಾತ್ಮ. ಈ ಪುಣ್ಯಾತ್ಮಂದೊಂದು ಹಿಂದಿನ ಜಾವಗಲ್ ಪಿಡಿಒ ಬಗ್ಗೆ ಅವರು ಹಗರಣ ಆಗಿ ರಿಕವರಿ ಬರೀತಾರೆ. ಸುಮಾರು ಅದು ಕೂಡ 1.5 ಕೋಟಿ ರೂಪಾಯಿಗಳಷ್ಟು ದೊಡ್ಡ ಹಗರಣ. ಆ ರಿಕವರಿ ಬರೆದಾಗ ಈ ನಾಗರಾಜ್ ಅವರು ಅಮಾನತ್ತಾದಾಗ ಒಬ್ರು ಸುದರ್ಶನ್ ಅಂತ ಇವರು ಇರ್ತಾರೆ ಅರಸೀಕೆರೆನಲ್ಲಿ. ಅವರು ಜಾವಗಲ್ ಪಿಡಿಒ ಬಗ್ಗೆ ಅವ್ರು ಬರೀತಾರೆ. ಹೌದು, ಇದು ಹಗರಣ ಆಗಿರೋದು ನಿಜ ಅಂತೇಳಿ ವರದಿಯನ್ನು ಅವ್ರು ಕೊಡ್ತಾರೆ ಸರ್ಕಾರಕ್ಕೆ. ಅವ್ರು ಕೊಡ್ತಾರೆ 3/5/2024. ಮತ್ತೆ ಇನ್ನೊಂದು ಮೇಲ್ಮನವಿ ಹೋಗುತ್ತೆ. ಮತ್ತೆ ಇವ್ರಿಗೆ ಒಂದು ಪತ್ರ ಬರುತ್ತೆ. ಎಲ್ಲಿಂದ? ಇಲಾಖಾ ವಿಚಾರಣಾ ವರದಿಯನ್ನು ಅಂಗೀಕರಿಸಿ ದಂಡನೆಯನ್ನು ವಿಧಿಸುವ ಬಗ್ಗೆ. ದಿನಾಂಕ 24/4/2025. ಶಿಸ್ತು ಪ್ರಾಧಿಕಾರ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯಿತಿ, ಪತ್ರ ಸಂಖ್ಯೆ CCA 1/2019-20, ದಿನಾಂಕ 2/2/2023 ಪತ್ರಕ್ಕೆ ಇವರು ಈಗಿರೋ ಇವು ಕೊಡ್ತಾರೆ. ಯಾವುದೇ ಭ್ರಷ್ಟಾಚಾರನೇ ಆಗಿಲ್ಲ, ಎಲ್ಲವೂ ಸರಿ ಇದೆ ಅಂತ ಕೊಡ್ತಾರೆ. ಹಾಗಾದ್ರೆ ಹಿಂದಿನ ಇವು ಸುದರ್ಶನ್ ತಪ್ಪು ವರದಿ ಕೊಟ್ರ ಅಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ.
ಇಲ್ಲ ಈಗಿರೋ ತಪ್ಪು ವರದಿ ಕೊಟ್ರೆ ಇವ್ರ ಮೇಲೆ ಕ್ರಮ ತಗೊಳ್ಳಿ. ಯಾರಾದ್ರೂ ಒಬ್ರು ಕಳ್ಳರಾಗ್ಲೇಬೇಕಲ್ಲ ಇಲ್ಲಿ, ಅದಕ್ಕೆ ಉತ್ತರ ಇಲ್ಲ. ವಿಷಯ ಎಲ್ಲ ಬಿಡಿಸಿ ಹೇಳ್ಬೇಕಲ್ಲ. ಈಗ ಬಂದ್ ಕುತ್ಕೊಂಡು ಮೊನ್ನೆ ಒಂದ್ ನಿಮಿಷ ಬಂದ್ ಕುತ್ಕೊಂಡು ಮೊನ್ನೆ ನನ್ ಪಾತ್ರನೇ ಇಲ್ಲ ಅಂದ್ರಲ್ಲ, ನಾನ್ ಪಾತ್ರ ಕೊಡ್ತಾ ಇದ್ದೀನಿ ನಿಮ್ಗೆ. ಹಿಂದಿನ ಅಮಾನತ್ ಆಗ್ತಾರಲ್ಲ, ಯಾಕೆ ಅವ್ರು ಸಸ್ಪೆಂಡ್ ಆಗ್ತಾರೆ ಅಂದ್ರೆ ಇದೇ ಬಾಣಾವರಕ್ಕೆ PDO ಆಗಿ ಅವ್ರನ್ನ ನೇಮಕ ಮಾಡಿದಕ್ಕೆ ಸಸ್ಪೆಂಡ್ ಆಗೋದು ಅವರು. ಆ ಸಸ್ಪೆಂಡ್ ಆದ ಕಾರಣ ಏನು ಅಂತೇಳಿ ಸರ್ಕಾರ ವರದಿ ಕೇಳಿದಾಗ ಅವ್ರು ಬರದೇ ಹೇಳ್ತಾರೆ, ಶಾಸಕರ ಮೌಖಿಕ ಆದೇಶದಂತೆ ನಾನು ಕೊಡಿ. ಇದೇ ಅಲ್ವಾ ಸ್ವಾಮಿ ಬೇಕಾದ ದಾಖಲೆ. ಆಮೇಲೆ ಈ ಕುಮಾರಸ್ವಾಮಿ ಅವರು ಈಗಿರೋ PDO ಬಗ್ಗೆ ಇಲ್ಲಿ ಒಂದು 3 ಪುಟದ ಇನ್ನೊಂದು ನಿಮ್ಮ ಹತ್ರ ದಾಖಲೆ ಇದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ EO ಬರೆದಂತ ಉತ್ತರಗಳು 24/10/2024 ನಿಮ್ಮ ಹತ್ರನೇ ಇದೆ. ಅದರಲ್ಲಿ ಅನುಬಂಧ 1, ಅನುಬಂಧ 2, ಅನುಬಂಧ 3, ಅನುಬಂಧ 4 ಅಂತೆಲ್ಲ ಇದೆ. ಇಲ್ಲಿ ಅವ್ರ ವಿರುದ್ಧ ಮಾಡಿರ್ತಕ್ಕಂಥ ಎಲ್ಲ ದೋಷಾರೋಪಣೆಗಳಿಗೂ ಕೂಡ ಉತ್ತರ ಒದಗಿಸುವಂತ ಪ್ರಯತ್ನವನ್ನ ಹಿಂದಿನ EO ಮಾಡಿರುವಂತದ್ದು. ಮತ್ತೆ ಮೇಜರ್ ಆಗಿ ಅವ್ರು ಮೊನ್ನೆ ಒಂದು ವಿಷಯ ಹೇಳ್ತಾರೆ, 5 ಕೋಟಿ ರೂಪಾಯಿ ಕೆಲಸ ಅವ್ನು ಮಾಡ್ತಾ ಇದ್ದಾರೆ, ಅದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರಣ್ಣ. ಮುಖ್ಯವಾದ ವಿಷಯ ಇದು, ನೀವು ಇದನ್ನು ಗಮನಿಸಬೇಕು. ನರೇಗಾ ಕಾಮಗಾರಿ 5 ಕೋಟಿ ರೂಪಾಯಿ ಕನ್ವರ್ಜೆನ್ಸಿ ಮಾಡಿ, ಅದಕ್ಕೆ MP ಗ್ರಾಂಟ್, ಇವ್ರ ಗ್ರಾಂಟ್ ಎಲ್ಲ ಸೇರಿಸಿ ಮನ್ರೇಗಾ ವರ್ಗದ್ದು 5 ಕೋಟಿ ರೂಪಾಯಿಗಳನ್ನ ಮಾಡಿ, ಈ PDO ಇದರಲ್ಲ ಕುಮಾರಸ್ವಾಮಿ ಅವರು ಭುವನ ಸಿಮೆಂಟ್ ಅಂಡ್ ಬ್ರಿಕ್ಸ್ ಅಂತೇಳಿ ಇವರು ಮೆಟೀರಿಯಲ್ ಕಾಂಟ್ರಾಕ್ಟರ್. ಹಾಲಿ PDO ಅವರ ಮೋಹನ್ ಕುಮಾರಿ ML ಅಂತಕ್ಕಂಥವ್ರು ಅವರ ಶ್ರೀಮಂತಿ, ಅವರ ಓನರ್ಶಿಪ್ ಅಲ್ಲಿ ಇದೆ. ಅದರ ವಿಳಾಸ ಕೂಡ ಇದೆ. ಸರ್ವೆ ನಂಬರ್ 11, ಖಾತಾ ನಂಬರ್ 23, ಕೋಡಿಹಳ್ಳಿ ಗ್ರಾಮ, ಜಾವಗಲ್ ಹೋಬಳಿ, ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟ್ರಿಕ್ಟ್ ನೋಡಿ. ಮತ್ತು ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಅವರ ಅಕೌಂಟಿನ ಡೀಟೇಲ್ ಅದನ್ನು ಕೂಡ ನಿಮ್ಗೆ ಕೊಟ್ಟಿದ್ದೇನೆ. ಇದರಲ್ಲಿ ಇನ್ನೊಂದು ಬಹಳ ಆಶ್ಚರ್ಯ ಮತ್ತು ಬೇಸರ ಸಂಗತಿ ಅಂದ್ರೆ ಈ ಎಲ್ಲಾ ಮೆಟೀರಿಯಲ್ಗಳು ಬಂದಿರುವಂತದ್ದು ಪುಷ್ಪಾವತಿ ವೈಫ್ ಆಫ್ KM ಶಿವಲಿಂಗೇಗೌಡರ ಪ್ರೆಷರ್ನಿಂದ. ಇದು ಸಮಗ್ರವಾಗಿ ತನಿಖೆ ಆಗಿದೆ. ಎಂಸ್ಯಾಂಡ್ ಇರ್ಬೋದು, ಜೆಲ್ಲಿ ಇರ್ಬೋದು, ಇನ್ಯಾವುದೇ ಮೆಟೀರಿಯಲ್ ಇದೆ, ಅದ್ರ ಬಿಲ್ಗಳಿಗೆ ಏನು 5 ಕೋಟಿ ನರೇಗಾದ ಹೇಳ್ತಾ ಇದ್ದಾರೆ, ಬಾಣಾವರದಲ್ಲಿ ಮಾಡಿದ್ದಾರೆ. ಅವರೇ ತಾನೇ ಹೇಳಿದ್ ಮೊನ್ನೆ, ನಾನು ಇದು ತಗೊಂಡಿಲ್ಲ ಸಬ್ಜೆಕ್ಟ್, ಅವರೇ ಹೇಳೋಗಿರೋದು. ಎಲ್ಲೆಲ್ಲಿಂದ ಮೆಟೀರಿಯಲ್ ಬಂದಿದೆ ಅದ್ರ ಬಿಲ್ಲು ಕೂಡ ಒದಗಿಸ್ಬೇಕು ದಯಮಾಡಿ. ಇದೇ ಪತ್ರಕರ್ತರ ಮುಂದೆ ಆ ಬಿಲ್ಗಳನ್ನು ಕೂಡ ಇಟ್ರೆ ಆಗ ಒಪ್ಕೋಬಹುದು ನೀವು ಪ್ರಾಮಾಣಿಕರು. ಇದಕ್ಕೇನ್ ಹೇಳ್ತೀವಿ ಸ್ವಾಮಿ? ಬಡವನ ಮನೆ. ಹಿಂದೆ ಹಿರಿಯರು ಯಾರಾದ್ರೂ ಮನೆ ಕಟ್ತಾರೆ, ಸೂರಾಗ್ತಾರೆ ಅಂತಂದ್ರೆ, ತಾರಸಿ ಆಗ್ತಾರೆ ಅಂತಂದ್ರೆ ಸಿಹಿ ಊಟ ಮಾಡಿ ಅವ್ರನ್ನ ಶಾಂತವಾಗಿ ಇಡ್ಬೇಕು ಅಂತೇಳಿ ಬಂದಂತ ಸಂಸ್ಕೃತಿ ನಮ್ದು. ನೀವು ಬಡವನ ಮನೆಯಲ್ಲಿ ಹೆಚ್ಚು ಕಡಿಮೆ 1.5 ಲಕ್ಷ ರೂಪಾಯಿಗಳನ್ನ ನನಗೆ ಸಿಕ್ಕಿರುವಂತದ್ದು ಇದನ್ನ ಈ ಮಟ್ಟಕ್ಕೆ ನೀವು ಭ್ರಷ್ಟಾಚಾರ ಬಳಸ್ಕೊಳ್ತೀರಿ ಅಂತ ಆದ್ರೆ, ನಿಮ್ಮ ಜೇಬು ತುಂಬಿಸ್ಕೊಳ್ಳಿಕ್ಕೆ ಹಣ ಸಂಪಾದನೆ ಮಾಡೋ ಮಾರ್ಗ ಮಾಡ್ಕೊಳ್ತೀರಿ ಅಂತ ಆದ್ರೆ, ಅಧಿಕಾರಿಗಳ ಮೇಲೆ ನೀವು ಯಾವ ಮಟ್ಟದ ಒತ್ತಡ ತರ್ತಾ ಇದ್ದೀರಿ ಸ್ವಾಮಿ ಶಿವಲಿಂಗೇಗೌಡ್ರೆ. ಮತ್ತೆ ಮುಂದುವರೆದು ಇನ್ನೊಂದು ಉದಾಹರಣೆ ನನ್ನ ಹತ್ರ ಇದೆ. ಈ ಅರಸೀಕೆರೆನಲ್ಲಿ ಅಧಿಕಾರಿಗಳಿಗೆ ಯಾವ ರೀತಿ ಹಿಂಸೆ ಆಗ್ತಾ ಇದೆ, ಅವ್ರಿಗೆ ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸ್ವತಃ ನಮ್ಮ ನಗರಸಭೆ ಆಯುಕ್ತ ಲೋಕಾಯುಕ್ತ ಕೋರ್ಟ್ ಅಲ್ಲಿರೋ 3 ಸೈಟನ್ನ ನಾನು ಮಾಡ್ಕೊಟ್ಟಿದ್ದೀನಿ ಮಾನವೀಯತೆ ದೃಷ್ಟಿಯಿಂದ ಅಂತ ಉತ್ತರ ಕೊಡ್ತಾರೆ. ನಾನು ಇದು ಯಾರ್ದಾದ್ರು ವಶೀಲಿಬಾಜಿ ಇಲ್ಲದೆ ಆಗಕ್ಕೆ ಸಾಧ್ಯನೇ? ಮತ್ತೆ ಮುಂದುವರೆದು ಇಷ್ಟೆಲ್ಲ ದಾಖಲಾತಿಗಳು ಇಟ್ಕೊಂಡು ನಾನು ಇವತ್ತಿಲ್ಲಿ ಬಂದಂತ ಉದ್ದೇಶ, ಮೊನ್ನೆ ನಾವು ಕೊಟ್ಟಂತ ಒಂದು ಪತ್ರಿಕಾಗೋಷ್ಠಿ ನಂತರ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಾಗಿವೆ. ಸ್ವತಃ ಅವರೇ ಬಂದು ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅಂತ. ಇಲ್ಲಿವರೆಗೂ ಯಾರು ಒಬ್ಬ ಅಧಿಕಾರಿಗೆ ಇಷ್ಟು ದಿನ ಆಯ್ತಲ್ಲ, ಏನಾದರೂ ಶಿಕ್ಷೆ ಆಗುವಂತ ಕೆಲಸ ನೀವು ಮಾಡಿಸಿದ್ದೀರಾ? ನೀವು ಗೃಹ ಮಂಡಳಿ ಅಧ್ಯಕ್ಷರು, ನೀವೇ ಬಗರ್ಹುಕುಂ ಸಮಿತಿ ಅಧ್ಯಕ್ಷರು, ನೀವು 4ನೇ ಬಾರಿ ಶಾಸಕರು, ನಿಮ್ಮ ಸಮ್ಮತಿ ಇಲ್ಲದೆ ನಿಮ್ಮದೇ ರಾಜ್ಯ ಸರ್ಕಾರ, ನಿಮ್ಮ ಶಿಫಾರಸ್ ಪತ್ರ ಇಲ್ಲದೆ ಯಾರು ಕೂಡ ಇವತ್ತು ಅರಸೀಕೆರೆಗೆ ವರ್ಗಾವಣೆಯಾಗಿ ಬರುವಂತ ಪರಿಸ್ಥಿತಿ ಇವತ್ತಿಲ್ಲ. ಇದಕ್ಕೆಲ್ಲ ನೇರ ಹೊಣೆಗಾರರು ನೀವೇ. ಮತ್ತೆ ಇದನ್ನ ಕಠಿಣ ಕ್ರಮ ಆಗ್ಲೇಬೇಕು. ಇದು ಆಗ್ಲಿಲ್ಲ ಅಂತಂದ್ರೆ ಮುಂದಿನ ವಾರದಲ್ಲಿ ತಾಲೂಕ್ ಪಂಚಾಯತಿ ಆವರಣಕ್ಕೆ 1000 ಜನ ರೈತರನ್ನ, ಸಾರ್ವಜನಿಕರನ್ನ ಕರ್ಕೊಂಡು ಬಂದು ಧರಣಿ ಕೂತು
ಆ ಇಒ ಸಸ್ಪೆಂಡ್ ಆಗೋರ್ಗೂ ಸಹಿತ, ಪಿಡಿಒ ಸಸ್ಪೆಂಡ್ ಆಗೋರ್ಗೂ ಸಹಿತ ನಾವ್ ಎದ್ದೇಳಲ್ಲ, ಪಟ್ಟಿಡಿದು ಕುಂತ್ಕೊಳ್ತೇವೆ. ಈ ರೀತಿ ಬಡವ್ರ ಮನೆ ಲೂಟಿ ಮಾಡುವಂತದನ್ನ ಸಹಿಸೋದಿಲ್ಲ ಅನ್ನೋ ಮಾತನ್ನ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ. ಅದಕ್ಕೂ ಏನಾದ್ರೂ ನೀವು ಬಗದೇ ಇದೆ, ಜಿಲ್ಲಾ ಪಂಚಾಯತಿ ಸಿಇಒ ಅವರಿಗೆ ನಾನು ಹೇಳ್ತಾ ಇದ್ದೇನೆ, ಮೇಡಮ್ ಇದರಲ್ಲಿ ನಿಮ್ದು ಪಾತ್ರ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ನೀವು ಕ್ರಮ ಕೈಗೊಳ್ಳದೇ ಇದ್ರೆ ಅರಸೀಕೆರೆಯಿಂದ ಸಾವಿರಾರು ಜನ ಹಾಸನಕ್ಕೆ ಪಾದಯಾತ್ರೆ ಬರ್ತೇವೆ, ನಿಮ್ಮ ಕಚೇರಿ ಮುಂದೆ ಆಮರಣ ಅಂತ ಉಪವಾಸ ಕೂತ್ಕೊಳ್ಬೇಕಾಗ್ತದೆ ನೀವು ಏನಾದ್ರು ಸೂಕ್ತವಾಗಿ ಸ್ಪಂದಿಸಲಿಲ್ಲ ಅಂತಂದ್ರೆ ಅಂತ ತಿಳಿಸ್ತಾ, ಇನ್ನೊಂದು ಮುಂದುವರೆದು ಇನ್ನೊಂದು ವಿಷಯ ನಿಮ್ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ರಂಗಾಪುರ ಕಾವಲು ಭೂಮಿ ಎಕರೆಗೆ ಹೆಚ್ಚು ಕಡಿಮೆ 50 ಲಕ್ಷದಿಂದ 1 ಕೋಟಿ ರೂಪಾಯಿಗಳಿಗೂ ಕೂಡ ಅಧಿಕವಾದ ಹಣವನ್ನ ಸನ್ಮಾನ್ಯ KM ಶಿವಲಿಂಗೇಗೌಡರ ಶಿಷ್ಯ ವಸೂಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಸಾವಿರಾರು ಎಕರೆ ಭೂಮಿ ಇದೆ ರಂಗಾಪುರ ಕಾವಲಲ್ಲಿ. ಹೌದು, ಬೆಂಗಳೂರಿನ LHಗೆ ಮೊನ್ನೆ ವಿಧಾನಸಭಾ ಅಧಿವೇಶನ ಆಯ್ತು. ಬೆಂಗಳೂರಿನ LHಗೆ ನಿಮ್ಮನ್ನ ಭೇಟಿ ಮಾಡಕ್ಕೆ ಒಂದಷ್ಟು ಜನ ಸಂತ್ರಸ್ತರು ಬರ್ತಾರೆ LHಗೆ. ನೀವು ಅವ್ರ ಹತ್ರ ಏನ್ ಮಾತಾಡಿದ್ರಿ? ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರಿ. ಕೊಟ್ಟರು ಹಣನ ವಾಪಸ್ ಇಸ್ಕೊಡ್ತೀನಿ, ಇಲ್ಲ ಕೆಲಸ ಮಾಡಿಸ್ಕೊಡ್ತೀನಿ ಅನ್ನೋ ಮಾತು ನೀವು ಆಡಿದ್ದೀರಿ. ಮತ್ತು ಅರಸೀಕೆರೆ ತೋಟದ ಮನೆಯಲ್ಲಿ ನಿನ್ನೆ ಮತ್ತು ಮೊನ್ನೆ ನೀವು ರಾಜಿ ಸಭೆ ನಡೆಸ್ತೀರಿ. ಅಲ್ಲಿ ಒಡೆದಾಟ ಆಗುತ್ತೆ, ಗಲಾಟೆ ಆಗುತ್ತೆ, ನಿಮ್ಮ ಸಭೆ ವಿಫಲ ಆಗುತ್ತೆ, ಜನ ದುಡ್ಡು ವಾಪಸ್ ಕೊಡು ಇಲ್ಲ ಜಮೀನು ಕೊಡು ಅಂತ ಗಲಾಟೆ ಮಾಡಿದ್ದಾರೆ. ಇದ್ರ ಬಗ್ಗೆ ದಾಖಲೆ ಸಮೇತ ಇದನ್ನ ಒಂದು ತಾರ್ಕಿಕವಾಗಿ ಅಂತ್ಯ ಮುಗಿಸಿ ಈ ಹಗರಣವನ್ನು ಕೂಡ ಬೆಳಕಿಗೆ ತರುವಂತ ಕೆಲಸ ನಾವು ಮಾಡ್ತೇವೆ. ಸನ್ಮಾನ್ಯ ನಮ್ಮ ನಾಯಕರಾದಂತ HD ರೇವಣ್ಣ ಸಾಹೇಬರು ಈಗಾಗಲೇ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಅವ್ರಿಗೂ ಕೂಡ ಎಲ್ಲ ದಾಖಲೆಗಳನ್ನು ಒದಗಿಸುವ ಮುಖಾಂತರ ಸದನದ ಒಳಗೆ ಹೊರಗೆ ಎರಡೂ ಕಡೆ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದುವರಿಸ್ತೇವೆ. ಈ ವಿಷಯದಲ್ಲಿ, ಭ್ರಷ್ಟಾಚಾರದ ವಿಷಯದಲ್ಲಿ ಒಂದು ಗುಲ್ಗಂಜಿಯಷ್ಟು ಕೂಡ ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಇದು ತುದಿ ಮುಟ್ಟೋರ್ಗೂ ಕೂಡ ನಾವು ಬಿಡೋದಿಲ್ಲ. ಅರಸೀಕೆರೆ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಮುಂದಿನ ವಾರ ಧರಣಿ ಕೂರ್ತೇವೆ. ನೀವು ಸ್ಪಂದಿಸ್ತಾ ಇದ್ರೆ ಅರಸೀಕೆರೆಯಿಂದ ಸಾವಿರಾರು ಜನ ಪಾದಯಾತ್ರೆ ಮಾಡ್ಕೊಂಡು ಬಂದು ಹಾಸನದ ಜಿಲ್ಲಾ ಪಂಚಾಯತಿ ಸಿಇಒ ಅವ್ರ ಕಚೇರಿಯಲ್ಲಿ ನಾವು ಧರಣಿ ಕೂರ್ತೇವೆ. ಇದನ್ನ ಹಗುರವಾಗಿ ತಗೊಳ್ಳುವಂತ ಪ್ರಯತ್ನ ನೀವು ಮಾಡಬೇಡಿ. ಸ್ವಾಮಿ ಶಾಸಕರೇ, ರಾಜೀನಾಮೆ ಕೊಟ್ಟು ನಿಮ್ಮ ನೈತಿಕತೆನ ಇವತ್ತು ಸಾಬೀತು ಮಾಡಿ ಅಂತೇಳಿ ಈ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ದುಡ್ಡು ಹೋಗಿದೆ 30 ಸಾವಿರ, 1.5 ಲಕ್ಷ, 30 ಸಾವಿರ ಕಂತು 7ನೇ ತಿಂಗಳಲ್ಲಿ ಪಾವತಿ ಆಗಿದೆ. ಎಲ್ಲರಿಗೂ 30 ಸಾವಿರ 90 ಜನಕ್ಕೂ ಪಾವತಿ ಆಗಿದೆ, ಅಕೌಂಟ್ಗೆ ಹೋಗಿದೆ. ಅದು ನಾನು ಹಾಸನ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೂಡ ಕೇಳಿದ್ರು. ಅವ್ರೇನ್ ಹೇಳ್ತಾರೆ, CAO ಅಂತ ಒಬ್ರು ಬರ್ತಾರೆ, ಆ CAO ಲಾಗಿನ್ ನಲ್ಲಿ ಕೂಡ ಅದು ಅಪ್ರೂವ್ ಆಗಬೇಕು. ಅವ್ರು ನನಗೆ ಉತ್ತರ ಕೊಟ್ಟರು, CAO ಲಾಗಿನ್ ನಲ್ಲಿ ಆಧಾರ್ ಕಾರ್ಡ್ ಮತ್ತು ಫಲಾನುಭವಿ ಮ್ಯಾಚ್ ನಮಗೆ ಗೊತ್ತಾಗಲ್ಲ ಸರ್, ಅದು ಶೋ ಮಾಡಲ್ಲ. EO ಲಾಗಿನ್ ನಲ್ಲಿ ಮಾತ್ರ ಅದು ಗೊತ್ತಾಗುತ್ತೆ ಅಂತ. ಮೊನ್ನೆ ಶಾಸಕರು ಬಂದು ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳ್ತಾರೆ ಶಿವಲಿಂಗೇಗೌಡರು, PDO ಮಾಡಿರೋದು EO ಅಲ್ಲ ಅಂತ ಮಾತಾಡ್ತಾರೆ. ನಾನು ಆ ಪತ್ರಿಕಾಗೋಷ್ಠಿ ನಾನು ನೋಡಿದೆ. EO ಲಾಗಿನ್ PDO ಲಾಗಿನ್ ಎರಡೂ ಒಂದೇ. ಅವ್ರು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, PDO ಒಂದು ಸಣ್ಣ ಮನೆ ನಮ್ಮ ಅರಸೀಕೆರೆಯಲ್ಲಿ ಹೆಂಗಿದೆ ವಾತಾವರಣ, ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಕೊಡ್ತವ್ರೆ. ಒಂದು ಮನೆ ಅಲಾಟ್ ಆಗ್ಬೇಕು ಅಂದ್ರೆ ಇವ್ರ ಹತ್ರ ಪಟ್ಟಿ ಹೋಗ್ಬೇಕು. ಇವ್ರು ಟಿಕ್ ಹಾಕಿದ್ರೆ ಮನೆ, ಇವ್ರು ಹಂಗ ವ್ಯವಸ್ಥೆ ಇಟ್ಕೊಂಡವ್ರೆ. ಆಶ್ರಯ ಸಮಿತಿ ಅಧ್ಯಕ್ಷರಾಗಿ ಇವ್ರ ಗಮನಕ್ಕೆ ಬರ್ದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ನಮ್ಮ ಅರಸೀಕೆರೆಯಲ್ಲಿ. ಈ ರೀತಿ ಆಡಳಿತ ಮಾತ್ರ ಬಿಗಿಯಾಗಿ ಇಟ್ಕೊಂಡವ್ರೆ. ಅದಕ್ಕೆ ಭ್ರಷ್ಟಾಚಾರ ಎಗ್ಗಿಲ್ಲದೆ ಸಾಕ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಈ ಸಂಬಂಧಪಟ್ಟಂತೆ ನಾನು ಮೊನ್ನೆ ಮಾತಾಡಿದ್ಮೇಲೆ ಇವರು ಸಂಜೆ ಮನೆಯಲ್ಲಿ ಮಾತಾಡ್ತಾರೆ, ಅವ್ನಿಗೆ ಯಾರೇ ತಗೊಂಡು ಕೊಟ್ಟ ಇವೆಲ್ಲ ಡಾಕ್ಯುಮೆಂಟ್ ಅಂತ, ಇದು ಹೆಂಗ್ ಸಿಕ್ಬಿಡ್ತು ಅವ್ನ ಕೈಗೆ ಅಂತ ಮಾತಾಡ್ತಾರೆ. ಈಗ ನಾನು ಇನ್ನೊಂದು ರಂಗಾಪುರ ಕಾವಲ್ದ ಏನ್ ಹೇಳಿದ್ನಲ್ಲ, ಇದು ಇಡೀ ಜಿಲ್ಲೆ ಬೆಚ್ಚಬೀಳುವಂತ ಒಂದು ಹಗರಣ, ದೊಡ್ಡ ಹಗರಣ. ಈಗಲೇ ಬಡೋಣ, ತಾರ್ಕಿಕವಾಗಿ ಅಂತ್ಯ ಆಗ್ಲಿ, ಇದೊಂದು ಹೋರಾಟ ರೂಪಿಸೋಣ. ಅದಕ್ಕೆಲ್ಲ ದಾಖಲೆಗಳು, ಯಾರ್ಯಾರು ಫಲಾನ್ ನೆನ್ನೆ ಮೊನ್ನೆ ಗಲಾಟೆ ಆಗಿದೆ ಅಲ್ಲಿಂದ ಬಂದ ಮಾಹಿತಿ ನನಗೆ, ನಾನೇನು ಹೋಗಿ ಯಾರನ್ನು ಕೇಳಿಲ್ಲ. ಕೆಲವು ಅಲ್ಲಿ ಇಲ್ಲಿ ಪ್ರಾಮಾಣಿಕ ಅಧಿಕಾರಿಗಳೇನು ಉಳಿದಿದ್ದಾರೆ, ಅವ್ರು ತಂದು ಕೊಟ್ಟಂತ ದಾಖಲೆ. ನೆನ್ನೆ ಅವ್ರ ಮನೆಯಲ್ಲಿ ವಿಫಲ ಆಯ್ತಿರೋ ಸಭೆ, ಅಲ್ಲಿ ಸೀದಾ ನಮ್ಮನೆಗೆ ಬಂದು ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ.
ಆದ್ರೆ ಒಂದೊಂದಾಗಿ ತುದಿ ಮುಗಿಸ್ತಾ ಹೋಗ್ತೇನೆ ವಿನಃ ಗೋಜನ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಅದಕ್ಕೆ ಈಗ PMAY ಹಗರಣ ಇದೆಯಲ್ಲ, ಅಲ್ಲ ಈಗ ಫಸ್ಟ್ PMAY ದಾಖಲೆಗಳನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ರಂಗಾಪುರಕ್ಕೆ ಅವ್ರದ್ದು ಆಡಿಯೋ ವಿಡಿಯೋ ನಿಮಗೆ ಒಳ್ಳೆ ಸರಕುಗಳನ್ನ ಕೊಡುವಂತದ್ದನ್ನ ನಾವು ಒದಗಿಸುವಂತ ಕೆಲಸ ಸಾಕ್ಷಿ ಸಮೇತ ಕೊಡ್ತೀವಿ. ಸಂತ್ರಸ್ತರನ್ನೇ ಕರ್ಕೊಂಡ್ ಬರ್ತೀನಿ, ಹಣ ಕೊಟ್ಟರವ್ರನ್ನೇ ಕರ್ಕೊಂಡ್ ಪತ್ರಿಕಾಗೋಷ್ಠಿ ಕೂರಿಸ್ತೇನೆ. ಸ್ವಲ್ಪ ಅವರು ಏನು ವಾಪಸ್ ಬಂದ್ರೆ ಬಂದ್ಬಿಡ್ಲಿಕ್ಕೆ ಕಾರಣ ಅಂತವ್ರೆ. ಈಗ ಮುಂದಿನ ವಾರದಲ್ಲಿ ಅರಸೀಕೆರೆ ತಾಲೂಕ್ ಪಂಚಾಯತಿ ಇಒ ಮತ್ತು PDO ಸಸ್ಪೆಂಡ್ ಆಗೋರ್ಗೂ ಕೂಡ ಧರಣಿ ಕೂತ್ಕೊಳ್ತೇವೆ. ಅಲ್ಲಿ ಅಧಿಕಾರಿಗಳು ಸ್ಪಂದಿಸ್ತೆ, ಇದೇ ಇವ್ರದೇ ಸರ್ಕಾರ ಇದೆ, ನಮ್ಗೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನಮ್ಗಿಲ್ಲ. ಪ್ರಾಮಾಣಿಕರಿಗೆ ಇವತ್ತು ಬೆಲೆ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಏನಾದ್ರೂ ಅಲ್ಲಿ ಸ್ಪಂದಿಸ್ತಾ ಇದ್ರೆ ಪಾದಯಾತ್ರೆ ಮಾಡಿಕೊಂಡು ಹಾಸನ ನಗರಕ್ಕೆ ಅರಸೀಕೆರೆ ಜನ ಬರ್ತೇವೆ. ಹಾಸನ ನಗರದ ಬಂಧುಗಳಲ್ಲಿ ಮನವಿ ಮಾಡ್ತೇವೆ. ನಾವೆಲ್ಲ ರೈತರು ಅರಸೀಕೆರೆ ಬರ್ತೀವಿ. 10 ಜನ ರೈತರಿಗೆ ನಿಮ್ಮ ಮನೆಯಲ್ಲಿ ಊಟ ತಿಂಡಿ ವ್ಯವಸ್ಥೆ ಮಾಡಿ ಕೈ ಮುಗಿದು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇವೆ. ಅದು ಕೂಡ ಒಂದು ದೊಡ್ಡ ಹೋರಾಟವಾಗಿ ತಗೊಳ್ತೇವೆ. ಇದನ್ನ ತುದಿ ಮುಡಿಸೋರ್ಗೂ ಕೂಡ ಬಿಡೋದಿಲ್ಲ. ಅಣ್ಣ, ಗ್ರಾಮ ಪಂಚಾಯತಿ ಸದಸ್ಯರ ಸಿಂಬಲ್ ಮೇಲೆ ಗೆಲ್ಲಲ್ಲ. ಅವ್ರು ನೀವು ಯಾವ ಪಾರ್ಟಿಯಿಂದ ಡಿಫೈನ್ ಮಾಡಕ್ಕಾಗಲ್ಲ. ನಿಮಗೆ ಗೊತ್ತಿರ್ಲಿ, ಒಂದ್ ನಿಮಿಷ ಅಣ್ಣ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ತಕ್ಷಣ ಶಾಲು ಹಾರ ಒದಿಸ್ಕೊಂಡವ್ರು ಯಾರು, ಫೋಟೋ ಬಿಟ್ಟಿದ್ ಯಾರು, ಅಭಿನಂದನೆ ಸಲ್ಲಿಸ್ತವ್ರು ಯಾರು? ನಾನ್ ಮಾಡಿದ್ನ? ನನ್ನ ಹತ್ರ ಬರ್ಬೇಕಲ್ವ ಹಂಗಿದ್ದಿದ್ರೆ? ನೀವು ದಯಮಾಡಿ ಸತ್ಯಾನ್ವೇಷಣೆ ಮಾಡಿ. ನನ್ನ ಮಾತನ್ನು ಬಿಡಿ, ನೀವೇ ಬಂದು ಸಾಮಾನ್ಯ ಜನಗಳ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನ ಕೂತ್ಕೊಂಡು ಸುಮ್ಮನೆ ಕೇಳಿ, ನೀವೇ ಕೆದಕಿ ಯಾವ ಮಟ್ಟಿ ಭ್ರಷ್ಟಾಚಾರ ಇದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದೊಂದು ಸಣ್ಣ ಹಗರಣ ಅಲ್ಲ. ನಮ್ಮ ಬಡವನಿಗೆ ನಾವು ಯಾವ್ದಾದ್ರು ಹಳ್ಳಿಗಳಿಗೆ ಹೋದ್ರೆ ಆ ಮನೆಗೆ ಒಳಗೆ ಕರ್ಕೊಂಡೋಗಿ ತೋರಿಸ್ತಾರೆ. ಅಡುಗೆ ಮಾಡಿರ್ತಾರೆ, ನೀರು ಬಿದ್ದು ಹಾಳಾಗಿರುತ್ತೆ, ಮಣ್ಣು ಹರಿದು ಹಾಳಾಗಿರುತ್ತೆ, ಮನೆ ಕುಸಿತಾ ಇರುತ್ತೆ, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದೇಳ್ತೀವೋ ಇಲ್ಲೋ ಅನ್ನೋ ಭಯ. ಜೋರ ಗಾಳಿ ಮಳೆ ಬರ್ತದ್ರೆ ಒಳ ಮಲಗಕ್ಕಾಗತ್ತೆ, ಆಚೆ ಬಂದು ಕುತ್ಕೋತಾರೆ ರಗ್ಗೋದ್ಕೊಂಡು. ಬಡವನಿಗೆ ಮಾಡೋದಂತ ಅನ್ಯಾಯ ಇದೆಯಲ್ಲ, ದಯಮಾಡಿ ನಿಮ್ ಕೈ ಕೂತ್ ಕೇಳ್ಕೊಂತೀನಿ. ಪಕ್ಷ ಗೀಕ್ಷ ಜಾತಿ ವ್ಯವಸ್ಥೆ ಎಲ್ಲರಿಂದ ಹೊರಗೆ ಬಂದು ದಯಮಾಡಿ ಈ ವಿಷಯದಲ್ಲಿ ಬೆಳಕು ಚೆಲ್ಲಿ ನ್ಯಾಯ ಒದಗಿಸ್ಬೋದು. ಆ ಬಡವನ ಕಣ್ಣೀರನ್ನ ಒರೆಸುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ದಯಮಾಡಿ ನೀವು ಕೂಡ ನಮ್ಗೆ ಆಶೀರ್ವಾದ ಮಾಡಿ ಸಹಕಾರ ಕೊಡಿ. ಇದು ಸಣ್ಣ ವಿಷಯ ಅಲ್ಲ, ಇದು ಬೇರೆ ಯಾವುದೇ ರಾಜಕೀಯ ವಿಷಯ ಇದು ಬೇರೆ ತರ ತಗೊಳ್ತಿರ್ತೇವೆ. ಆದ್ರೆ ಈ ಘಟನೆ ಇದೆಯಲ್ಲ, ನೀವೆಷ್ಟು ಇದನ್ನ ಫೋಕಸ್ ಮಾಡಿ ಬರೀತೀರಿ, ಎಷ್ಟು ಸತ್ಯ ಹೊರಗೆ ತೆಗಿತೀರಿ, ಅಷ್ಟು ಆ ಜನಗಳಿಗೆ ಅನುಕೂಲ ಆಗುತ್ತೆ. ಇದು ಯಾರೋ ಒಬ್ಬ ಶ್ರೀಮಂತನೋ ಇನ್ಯಾರೋ ಒಬ್ಬ ಜಮೀನ್ ಪ್ರಶ್ನೆ ಅಲ್ಲ. ಒಂದು ನೆಲೆ, ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ರಾತ್ರಿ ಬೆಳಗ್ಗೆಲ್ಲ ದುಡಿದು ಬಂದು ಕುಂತ್ಕೊಂಡು 4 ಮಾತಾಡಿ ಒಂದು ತನ್ನ ತಿಂದು ಮಲಗುವಂತ ಜಾಗದಲ್ಲಿ ಭ್ರಷ್ಟಾಚಾರ ಅಂತಂದ್ರೆ 90 ಜನ ಫಲಾನುಭವಿಗಳಿಗೆ ಮಣ್ಣು ಕೊಟ್ಟಂತ ಕೆಲಸ ಆಗುತ್ತೆ. ಇದ್ರದ್ದೊಂದು ನಮ್ಮ ಜಯರಾಮಣ್ಣ ಅವ್ರದ್ದು ಈ ಇಒ ಬಗ್ಗೆ ಒಂದು ಆಡಿಯೋ ಸ್ವತಃ ಒಪ್ಕೊಂಡಿದ್ದಾರೆ. ಇವು ಅದನ್ನು ಬೇಕಾದ್ರೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಏನ್ ಒಪ್ಕೊಂಡಿದ್ದಾರೆ ಅಂತಂದ್ರೆ, PDO ಹೇಳ್ತಾರೆ, ಹುಲ್ಲೇಹಳ್ಳಿ PDO 2% ಕೊಡ್ಲೇಬೇಕು ಅಂತ. ಇವ್ರು ಫೋನ್ ಮಾಡಿ ಇಒ ಕೇಳಿದ್ರೆ ತಂಪುಡಮ್ಮ ಸೈನ್ ಮಾಡ್ಕೊಡ್ತೀನಿ ಅಂದ್ರೆ ಒಂದು ಆಡಿಯೋ ಇದೆ, ಅದನ್ನ ಕಳಿಸ್ತೀವಿ. ದಯಮಾಡಿ ಕವರ್ ಮಾಡಿ. ಆಗ್ಲಣ್ಣ, ಥ್ಯಾಂಕ್ಸ್ ಸರ್.